ನಾನು ಬಳಸ್ತಿದ್ದೆ. ಒಂದು 5 ವರ್ಷ ಈಚೆಗೆ ಬಿಟ್ಟಿದ್ದೀನಲ್ಲ, ಯಾವ ಪುಸ್ತಕ ಆಗ್ತಾಯಿಲ್ಲ. ನಾನು ಈ ದನದು ಏನು ಕೊಟ್ಟಿಗೆ ಬಂದಿದೆ, ಅದು ಬೇವಿನ ಹಿಂಡಿ, ಈ ಥರ ಹಿಂಡಿಗಳನ್ನ ಉಪಯೋಗಿಸಿ ಗಿಡಗಳಾಗ್ತಿದೆ. ಇವತ್ತು ನೀವು ನಮ್ಮ ತೋಟದಲ್ಲಿ ನಾವು ಜಸ್ಟ್ ಒಂದು ಕುಕ್ಕದು ತೆಗೆದರೆ ಒಂದು ಹುದಿನಲ್ಲಿ ಆ ಮಣ್ಣೊಳಗಡೆ ಎರೆಬಿಡೋದು. ನನಗೆ ಖುಷಿ ಆಯಿತು. ಮೊನ್ನೆ ಯಾವುದೋ ಒಂದು ಗಿಡ ನೆಡಬೇಕಾಯ್ತು, ಅಗಿತಾ ಇದ್ವಿ, ಎರೆಹುಳು ಬರ್ತಾ ಇದ್ವಿ, ಎರೆಹುಳು. ಸೊ ಆಗ ಅನ್ನಿಸ್ತು, ನಾನು ಮಾಡಿದ್ರು ಸಾಕಾಗ್ತಾ ಇದೆ ಅಂತೇಳಿ. ಸೊ ಈ ಥರ ನಾವು ಗಿಡಗಳನ್ನ ಬೆಳೆಯೋದ್ರಿಂದ ಪರಿಸರನೂ ಕಾಪಾಡ್ಕೋಬೋದು. ಅದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಜಮೀನು ಕೆಲವು ಗೊಬ್ಬರಗಳನ್ನು ಅನುಕೂಲ ಆಗುತ್ತೆ. ಸೊ ಕಾಲ ನಂತರ ಈಗ ನಾನು ಯಾಕೆ ಕೆಮಿಕಲ್ ಗೊಬ್ಬರ ಬಿಡಬೇಕಂತ ಹೇಳ್ತೀನಿ ಅಂದರೆ, ಫಸಲು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಬಂತು. ಅವ್ರು ಕೊಟ್ಟಂಥ ಏನು ರಾಸಾಯನಿಕ ಗೊಬ್ಬರ ಇದೆ, ಆ ಗೊಬ್ಬರದಲ್ಲಿ ನೀವು ಫಸಲು ಭಯಂಕರವಂತಾಗ ರೈತರುಗಳು ಅದಕ್ಕೆ ಅಡಿಕ್ಟ್ ಆಗಿದ್ರು. ಅದು ತುಂಬ ಫಸಲು ಬರ್ತದೆ, ತುಂಬ ಆದಾಯ ಆಯಿತು. ಒಂದು 10-15 ವರ್ಷ. ನೀವು ಇತ್ತೀಚೆಗೆ ನಮ್ಮ ಜಮೀನುಗಳು ಅಕ್ಕಪಕ್ಕ ನೋಡ್ತಿರಲ್ಲ, ಹೊಗೆ ಸೊಪ್ಪು ಆಗ್ತದೆ. ಒಂದು ಇಷ್ಟ ಇಪ್ಪತ್ತಿದ್ರು, ಇಷ್ಟ ಇತ್ತು ಅಂದರೆ ಅದು ಸತ್ವಾಂಶನ ಫಲವತ್ತತೆನ ಹಾಕ್ತದೆ. ಸೊ ಇದು ಆದ ರೀತಿಯಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗಿದೆ. ಈ ಒಂದು ಇದೆಲ್ಲನೂ ನಾವು ರೈತರಿಗೆ ಮನವರಿಕೆ ಮಾಡ್ತಿದ್ವಿ. ಆದಷ್ಟು ಮರಗಿಡಗಳಿಗೆ ದನಗಳು ಹಸ್ಕೊಂಡು ಸಾಕಿ, ಆ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸಿ, ಹಂಗೆ ಬೇವು ಹಿಂಡಿ ಇದೆಲ್ಲ ಮಾಡಿ ಅಂತೇಳಿ ಎಲ್ಲ ಹೇಳ್ತಾ ಇದ್ವಿ. ಸೊ ಆ ಥರ ಟ್ರೈನಿಂಗ್ಗಳು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ದಯವಿಟ್ಟು ಗಿಡಗಳನ್ನ ಅಟ್ಲೀಸ್ಟ್ ನಿಮ್ಮ ಜಮೀನಲ್ಲಿ ಕಮರ್ಷಿಯಲ್ ಹಾಕೊಂಡಿದ್ದೀವಿ, ಯಾವುದು ಅಡಿಕೆ ಹೇಳಿದ್ವಿ, ಇದು ಕೊಕ್ಕೋ, ಮತ್ತೆ ಸುತ್ತ ಬೇರೆ ಸುತ್ತ ಹಾಕೋದಲ್ವಾ. ಅಟ್ಲೀಸ್ಟ್ ಹಂಗೆ ಬೇವು ಇದೆಲ್ಲವೇ ನೀವು ಬೇದಿಗಳಿದೆ ಒಂದು 10 ಗಿಡ ನೀವು ಇವತ್ತು ತೀರ್ಮಾನ ಮಾಡಿದ್ರೆ, ಇಲ್ಲ ಹಂಗೆ ಬೇವು ಇಟ್ಟೆ ಜಟ್ಟಪ್ಪ ಒಂದು 10 ಗಿಡ ನೆಟ್ಟಿ ಬೆಳೆಸಿ ಅಂತಂದರೆ ಅಟ್ಲೀಸ್ಟ್ ಎಷ್ಟೋ ಅನುಕೂಲ ಆಗ್ತದೆ. ನೀವು ಆ ಸೊಪ್ಪನ್ನೇ ನೀವು ಕರಗಿಸಿ ಎರೆಹುಳು ಬಿಟ್ಟು ಅದನ್ನು ಕರಗಿಸಿ ಅದರಿಂದ ಬರ್ತಕ್ಕಂಥ ಗೊಬ್ಬರ ನೀವು ನಿಮ್ಮ ಏನು ಬಸ್ಸಿದೆ ಅದಕ್ಕೆ ಹಾಕ್ಬೋದು ಅದಲ್ಲ. ಮಾಡಿ ಅದು. ಈಗ ನಾನೇ ಪ್ರಾಕ್ಟಿಕಲ್ ಮಾಡಿದ್ದೀನಿ, ಎರೆಹುಳು ನಮ್ಮ ಜಮೀನಲ್ಲಿ ಕಾಣ್ತಾ ಇದ್ದೀನಿ. ಸೊ ಅದನ್ನು ಯಾಕೆ ಮಾಡಬಾರ್ದು? ಸೆಡನ ಮಾಡಬೇಕಾ ಸರ್? ಬೇಡ. ಅಟ್ಲೀಸ್ಟ್ 50% ಅದು 50% ಇದು ರಾಸಾಯನಿಕ ಗೊಬ್ಬರ ಅದು ಹೊಂದ್ಕೋಬೇಕಲ್ಲ ಭೂಮಿ. ನೀವೇನು ಸೋಪಿ ಅಂತ ಹೇಳಿದ್ರಲ್ಲ, ಹೊಂದ್ಕೊಳ್ಬೇಕಲ್ಲ ಭೂಮಿ. ಸೊ ಅದ್ರ ಜೊತೆಯಲ್ಲಿ ಮಿಕ್ಸ್ ಮಾಡಿ ಹಾಕಿ ಕಾಲಕ್ರಮೇಣ ಅದನ್ನು ಬಿಡ್ಬೋದು. ಸೊ ಇದನ್ನ ನೀವು ಆಸ್ ಎ ಇನ್ವೆಸ್ಟ್ಮೆಂಟ್ ತೊಡಗಿಸಾಗಿ ಇದೊಂದು ಅತ್ಯಂತೆ ನೀವು ಹೇಳಂತೀರಿ, ಇದು ಒಂದು ಸೇವೆನೇ. ನಿನ್ನೆ ನಮ್ಮ ಅತಿಥಿಗಳೆಲ್ಲ ಮಾತಾಡೋದು, ಅದು ಎಲ್ಲ ಥರದ ಒಂದು ಸೇವೆ. ಇದನ್ನು ಒಂದು 10 ಜನಕ್ಕೆ ಅಟ್ಲೀಸ್ಟ್ ಗಿಡಗಳನ್ನ ನೆಡಿ ಒಂದಷ್ಟು ಅನುಕೂಲ, ಅದು ಅವ್ರಿಗೆ ರೈತರುಗಳಿಗೆ ಹೋದ್ರೆ ನಿಮ್ಗೆ ಯಾರು ಸಿಕ್ಕದ ಅವ್ರಿಗೆ ಹೇಳಿದ್ರೆ ಒಂದು 10 ಗಿಡ ನೆಟ್ಟರೆ ನೀವು ಹೇಳಿದ್ಗೂ ಸಾರ್ಥಕ ಆಗ್ಬೇಕಲ್ವ. ಈಗ ಒಂದು 10 ಗಿಡ ನೆಟ್ಟು ಅವ್ನು ನೆಟ್ಟ ಅಂತಂದ್ರೆ ಅವನು ಅನುಕೂಲ ಇರ್ತದೆ ಅವ್ರಿಗೆ. ಅದು ಯಾಕೆ ಕೇಳಬಾರ್ದು? ಒಂದು 10 ಗಿಡ ನಿಮ್ಮ ಭೂಮಿಗಳನ್ನು ಫಸ್ಟ್ ಆಗಿ ನಡಿಬಾರ್ದು ಅವರು. ಅದು ಒಂದು ಸೋಷಿಯಲ್ ವರ್ಕೆ. ಈಗ ಸಾಲು ಮಾದ ತಿಮ್ಮಕ್ಕ 1000 ಗಿಡ ನೆಟ್ಟು ಅಷ್ಟು ವಯಸ್ಸಿನಲ್ಲಿ ಅಷ್ಟು ಹೆಸರು ತಗೊಂಡ್ರು ಅಂದರೆ ನಾವು ಈ ಏಜ್ನಲ್ಲಿ ಇರೋರು ಯಾಕೆ ಒಂದಷ್ಟು ಗಿಡ ನೆಟ್ಬಾರ್ದು?